ನಮಸ್ಕಾರ ರೈತ ಬಾಂಧವರೇ, ಆಗ್ರೋ ಇಂಡಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಅಕೌಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಿಂಗಲ್ ವೀಲ್ ಪವರ್ ವಿಡರ್ ಒಂದೇ ಗಾಲಿಯ ಕಳೆನಾಶಕ ಯಂತ್ರ 3 ಮಷಿನ್ ಡೆಲಿವರಿ ಇತ್ತು. ಓಕೆನಾ, ಅಂದರೆ ಟ್ರಾನ್ಸ್ಪೋರ್ಟ್ಗೆ ಹಾಕೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಅಟ್ಯಾಚ್ಮೆಂಟ್ ಬರುತ್ತೆ ಮತ್ತು ಎಷ್ಟು HP ಇಂಜಿನ್ ಬರುತ್ತೆ ಮತ್ತು ಏನೇನು ಹೊಲದಲ್ಲಿ ಹೊಡಲಿಕ್ಕೆ ಎಡೆಕುಂಟೆ ಹೊಡಲಿಕ್ಕೆ ಎಷ್ಟೆಷ್ಟು ಸೈಜಲ್ಲಿ ಕುಂಟೆ ಬರುತ್ತೆ ಮತ್ತು ಯಾವ ಬೆಳೆಗೆ ಇದು ಸೂಕ್ತ ಅನ್ನೋದನ್ನ ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಅಕೌಂಟ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತಂದರೆ ಈ ಥರ ಹೊಸ ಮಷಿನರಿಗಳನ್ನ ನಾವೇನಾದರೂ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ಓಕೆನಾ, ಆದಷ್ಟು ಎಲ್ರಿಗೂ ಶೇರ್ ಮಾಡಿರಿ. ಈ ಥರ ಪವರ್ ವಿಡರ್ಸು ರೈತರು ಎಲ್ಲ ಕಡೆ ಹುಡುಕ್ಯಾಡ್ತಿರ್ತಾರೆ, ಬಟ್ ಎಲ್ಲೂ ಸಿಕ್ಕಿರೋದಿಲ್ಲ. ನಮ್ಮ ಕಡೆ ಅವೈಲಬಲ್ ಅದಾವು, ಕಾಂಟ್ಯಾಕ್ಟ್ ಮಾಡಿರಿ. ಡಿಸ್ಪ್ಲೇ ಮೇಲೆ ನಂಬರ್ ಇರ್ತೈತಿ. ಓಕೆ, ವಿಷಯ ಏನಂತಂದರೆ ಈ ಮಷಿನ್ನು ಮೇನ್ ಪರ್ಪೋಸಾಗಿ ಯೂಸ್ ಆಗೋದು ಎಡೆಕುಂಟೆ ಹೊಡಲಿಕ್ಕೆ. ನೀವು ಇಂಟರ್ ಕಲ್ಟಿವೇಷನ್ ಅಂತೀವಿ ನಾವು, ಅಂತರ್ ಬೇಸಾಯ. ಬೆಳೆ ಹಾಕಿದ ಮೇಲೆ ಮಧ್ಯದಲ್ಲಿ ಕಸ ಏನು ಬರುತ್ತೆ ಆ ಕಸವನ್ನು ಹೊಡಲಿಕ್ಕೆ ಅಂಥೇಳಿ ಈ ಮಷಿನ್ ನಾವು ಡೆವಲಪ್ ಮಾಡಿದ್ದೀವಿ. ಓಕೆನಾ, ಸಿಂಗಲ್ ವೀಲ್ ಇರುತ್ತೆ ಮುಂದ್ಗಡೆ. ಇದಕ್ಕೆ ಈ ಥರ 6 ಇಂಚ್ ವೀಲ್ ಇರ್ತೈತಿ, ಕಾಣ್ತಿರ್ಬೋದು ನೋಡ್ರಿ. ಈ ಥರ 6 ಇಂಚ್ ವೀಲ್ ಇರುತ್ತೆ. 6 ಇಂಚು ವೀಲ್ ಇರೋದ್ರಿಂದ ಎಲ್ಲ ಬೆಳೆಯಲ್ಲೂ ಈ ಮಷಿನ್ ಹೋಗ್ತೈತೆ. ನಿಮಗೆ ಪ್ರತಿಯೊಂದು ಬೆಳೆ 1 ಫೀಟಿಂದ ಹಿಡಿದು ನೀವು 2-2.5 ಫೀಟ್ವರೆಗೂ ಏನು ಬೆಳೆ ಹಾಕ್ತೀರಾ ಆ ಬೆಳೆಯಲ್ಲೆಲ್ಲ ಇದು ಹೋಗುತ್ತೆ. ಮತ್ತು ಈ ಮಷಿನ್ಗೆ ಏನೇನು ನಾವು ಅಟ್ಯಾಚ್ಮೆಂಟ್ ಎಲ್ಲ ಹಾಕ್ಕೊಂಡು ಜೋಡಿಸ್ಕೋಬೋದು ಅಂತ ನೋಡಿದಾಗ ಈ ಥರ ಎಡೆಕುಂಟೆಗಳು ಬರ್ತವೆ, ಕಾಣ್ತಿರ್ಬೋದು ಇಲ್ಲಿ ಮುಂದ್ಗಡೆ. ಎಡೆಕುಂಟೆ ಇದು ಹಾಕಿದ್ದೀವಿ ನೋಡಿ, ಗಾಡಿಯಲ್ಲಿ ಸಹ ಹಾಕಿದ್ದೀವಿ. ಈ ಥರ ಬೇರೆ ಬೇರೆ ಸೈಜಸಲ್ಲಿ ಬರುತ್ತೆ ನಿಮಗೆ. 6 ಇಂಚಿಂದ ಹಿಡಿದು ಅಪ್ ಟು 20 ಇಂಚು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು 20 ಇಂಚು. ಈ ಥರ 20 ಇಂಚ್ವರೆಗೂ ಈ ಮಷಿನ್ಗೆ ಎಡೆಕುಂಟೆ ಹಾಕ್ಕೊಂಡು ಹೊಡಿಬೋದು. ಏನು ಬೆಳೆಯಲ್ಲಿ ಹೊಡಿಬೇಕು ಅಂತಂದರೆ ಮೆಕ್ಕೆಜೋಳ, ರಾಗಿ, ಓಕೆನಾ, ಕಬ್ಬು. ಇವಾಗ ನೀವು 3-3.5 ಫೀಟ್ ಹಾಕ್ತೀರ, ಅದರಲ್ಲೂ ಸಹ 2 ಸಲ ಹೊಡಿಬೋದು ಈ ಮಷಿನಿಂದ. ಮತ್ತು ತೊಗರಿ, ಹತ್ತಿ ಎಲ್ಲ ನೀವು 3.5-4 ಫೀಟ್ಗೆ ಹಾಕ್ತೀರ, ಅದರಲ್ಲಿ ಸಹ ಹೊಡಿಬೋದು, ಏನೂ ತೊಂದರೆ ಇಲ್ಲ. ಮತ್ತು ಮೆಕ್ಕೆಜೋಳ, ರಾಗಿಗೆ ಮಾತ್ರ ಇದು ಪರ್ಫೆಕ್ಟ್ ಮಷಿನ್, ಸಿಂಗಲ್ ವೀಲ್ ಪವರ್ ವಿಡರ್. ಒಂದೇ ಗಾಲಿ ಇರೋದ್ರಿಂದ 1 ಫೀಟ್ ನೀವೇನು ಬೆಳೆ ಹಾಕ್ತಿರಲ್ಲ ಅದರಲ್ಲಿ ಈ ಮಷಿನ್ನು ನಿಮಗೆ ನೀಟಾಗಿ ಹೋಗುತ್ತೆ, ಯಾವುದೇ ತೊಂದರೆ ಇಲ್ದಂಗೆ. ನಿಮಗೇನಾದರೂ ಈ ಥರ ಪವರ್ ವಿಡರ್ ಬೇಕಿತ್ತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ಮೇನ್ ಪರ್ಪೋಸಾಗಿ ನಾವು ಈ ಮಷಿನ್ ಡೆವಲಪ್ ಮಾಡಿರೋದು ಎಡೆಕುಂಟೆ ಹೊಡಲಿಕ್ಕೆ. ನೋಡಿರಿ, ಈ ಥರ ಬೇರೆ ಬೇರೆ ಸೈಜಸ್ಸಲ್ಲಿ ಎಡೆಕುಂಟೆ ಬರುತ್ತೆ. ಓಕೆನಾ, ದಿಂಡಿನ ಸಿಸ್ಟಮ್ ಇರುತ್ತೆ ನಮ್ಮದೆಲ್ಲ. ಮತ್ತು ನಿಮಗೆ ಕಡ್ದು ಬಳ್ದು ಮಾಡ್ಕೊಳ್ಳಿಕ್ಕೆ ಟಾಪ್ಲಿಂಗ್ ಸಹ ಕೊಟ್ಟಿದ್ದೀವಿ, ಕಾಣ್ತಿರ್ಬೋದು. ಇಲ್ಲಿದೆಯಲ್ಲ, ಇದು ಟಾಪ್ಲಿಂಗ್. ನೋಡಿ, ಈ ಥರ ಕಡ್ದು ಬಳ್ದು ಆಗುತ್ತೆ ನಿಮ್ಗೆ ಕುಂಟೆಯಲ್ಲಿ ಕಡ್ದು ಬಳ್ದು ಮಾಡ್ಕೊಳ್ಳಿಕ್ಕೆ ಅಂತೇಳಿ ಟಾಪ್ಲಿಂಗ್ ಡೆವಲಪ್ ಮಾಡಿರೋದು. ಮೆಕ್ಕೆಜೋಳ, ರಾಗಿ, ಕಬ್ಬು ಈ ಥರ ಬೆಳೆಗಳನ್ನು ಹಾಕ್ತಾಯಿದ್ರೆ ಈ ಮಷಿನ್ನು ನಿಮಗೆ ಭಾಳ ಯೂಸ್ ಇದೆ. ಪ್ರತಿಯೊಂದು ಬೆಳೆಯಲ್ಲೂ ಬರುತ್ತೆ, ಯಾವುದೇ ಬೆಳೆಯಲ್ಲಿ ಬರಲ್ಲ ಅಂತ ಏನಿಲ್ಲ. ಪ್ರತಿಯೊಂದು ಬೆಳೆಯಲ್ಲೂ ನೀವು ಈ ಮಷಿನಿಂದ ಉಳುಮೆ ಮಾಡ್ಬೋದು. 1 ಫೀಟಿಂದ ಹಿಡಿದು ಮೆಕ್ಕೆಜೋಳ, ಎಕ್ಸಾಂಪಲ್ ಕೊಡಬೇಕು, ಉದಾಹರಣೆ ಅಂದರೆ ಮೆಕ್ಕೆಜೋಳದಿಂದ ಹಿಡಿದು ರಾಗಿ, ಕಬ್ಬು, ಹತ್ತಿ ಪ್ರತಿಯೊಂದು ಬೆಳೆಯಲ್ಲೂ ಹೊಡಿಬೋದು. ಮತ್ತು ಈ ಮಷಿನ್ ಜೋಡಿ ನಾವು ಭಾಳಷ್ಟು ಅಟ್ಯಾಚ್ಮೆಂಟ್ ಇರ್ತವೆ ನಿಮಗೆ. 6-20 ಇಂಚ್ವರೆಗೂ ಸೈಜಸ್ಸಲ್ಲಿ ದಿಂಡಿನ ಕುಂಟೆ, ಆ ಥರ 3T ಕಲ್ಟಿವೇಟ್ರು, ನೇಗ್ಲು, ಬೆಡ್ ಮೇಕರು, ಈ ಥರ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಎಲ್ಲ ಬರ್ತೈತಿ. ಒಂದು ಮಷಿನ್ ಜೋಡಿ ನಾವು ಕಂಪನಿ ವತಿ ಕಡೆಯಿಂದ 2 ಅಟ್ಯಾಚ್ಮೆಂಟ್ ಕೊಡ್ತೀವಿ ಒಂದು ಮಷಿನ್ಗೆ. ನೀವು ಏನಾರ ತೊಗೋಬೋದು, ಇದೇ ಕೊಡ್ತೀವಿ ಅಂತೇನಿಲ್ಲ, ನೀವು ಯಾವುದಾದ್ರೂ ತೊಗೋಬೋದು. 2 ಅಟ್ಯಾಚ್ಮೆಂಟ್ ಮಾತ್ರ ನಾವು ಪ್ರೊವೈಡ್ ಮಾಡ್ತೀವಿ. ಎಕ್ಸ್ಟ್ರಾ ಬೇಕಂತಂದ್ರೆ ನೀವು ಎಕ್ಸ್ಟ್ರಾ ತೊಗೋಬೋದು, ನಿಮ್ಗೆ ಯಾವುದಾದ್ರೂ ಯೂಸ್ ಇದ್ದರೆ. ಆಲ್ಮೋಸ್ಟ್ 1-2 ಯೂಸ್ ಆಗುತ್ತೆ ಅನ್ನೋದಕ್ಕೆ ನಾವು ಮಷಿನ್ ಜೋಡಿ 2 ಕೊಡ್ತೀವಿ. ಮತ್ತು ನಿಮಗೆ ನಿಮ್ಮ ಬೆಳೆಗೆ ಯಾವುದಾದ್ರೂ ಬೇಕು ಅನಿಸಿತ್ತಂತಂದರೆ ನೀವು ತೊಗೋಬೋದು ಎಕ್ಸ್ಟ್ರಾ, ಏನೂ ತೊಂದರೆ ಇಲ್ಲ. ಎಕ್ಸ್ಟ್ರಾದು ಏನಿರುತ್ತೆ ಪ್ರೈಸ್ ಅದನ್ನು ಕೊಟ್ಟು ತೊಗೋಬೇಕು. ಓಕೆನಾ. ಮತ್ತು ನಿಮಗೆ ಇಂಜಿನ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಒಂದು 2-3 ಟೈಪ್ ಇದಾವೆ. ಒಂದು 6.5 HP ಬರುತ್ತೆ, ಒಂದು 7 HP ಬರುತ್ತೆ, ಮತ್ತು 6 HP ಬರುತ್ತೆ. ನಿಮಗೆ ಹೋಂಡಾ ಬೇಕಂದರೆ ಹೋಂಡಾ ಇಂಜಿನ್ ಸಹ ಹಾಕಿ ಕೊಡ್ತೀವಿ.
ರೇಟಲ್ಲಿ ನಿಮಗೆ ವೇರಿಯೇಷನ್ ಇರ್ತೈತಿ. ಇದು ನ್ಯಾಪ್ಚೂನ್ ಅಂತೇಳಿ 7 HP ಇದು, ರೈತರು 7 HP ಹಾಕ್ಸ್ಕೊಂಡಿದ್ದಾರೆ. ಇದು ರೇಟು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮತ್ತು 6.5 HP ತೊಗೊಂಡ್ರೆ ಅದು ಕೂಡ ರೇಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಮತ್ತು ನಿಮಗೆ ಹೋಂಡಾ ಬೇಕಂತಂದ್ರೆ ಅದು ಕೂಡ ರೇಟ್ ಡಿಫ್ರೆನ್ಸ್ ಇರುತ್ತೆ. ವಿತ್ ವಾರಂಟಿಯಲ್ಲೂ ಕೂಡ ಚೇಂಜ್ ಇರುತ್ತೆ ಅದು. ಇವೆಲ್ಲ ನಾವು 6 ಮಂತ್ ವಾರಂಟಿ ಕೊಡ್ತಾಯಿದ್ದೀವಿ. 1 ಸೀಸನ್ ವಾರಂಟಿ ಇರ್ತೈತಿ. ಇಂಜಿನೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾಯಿದೆ, ಏನೂ ತೊಂದರೆ ಇಲ್ಲ. ರೈತರ ಕಡೆಯಿಂದ ಕೂಡ ಗುಡ್ ರೆಸ್ಪಾನ್ಸ್, ಒಳ್ಳೆಯ ರೆಸ್ಪಾನ್ಸ್ ಇದೆ. ಓಕೆನಾ. ಪ್ರತಿಯೊಬ್ಬರು ನಮ್ಮ ಮಷಿನ್ನ ಬಂದು ತೊಗೊಂಡು ಚೆನ್ನಾಗಿದೆ ಸರ್ ಅಂತಲೇ ಹೇಳ್ತಾ ಇದ್ದಾರೆ. ಯಾರೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಅನ್ನೋದು ನಾನು ಹೇಳ್ಬಾರ್ದು ಆ್ಯಕ್ಚುಲಿ. ಬರ್ರಿ, ನೀವು ಇಲ್ಲೆಲ್ಲ ಟ್ರಯಲ್ ಇರ್ತೈತಿ, ಡೆಮೋ ಇರ್ತೈತಿ, ಬಂದು ಚೆಕ್ ಮಾಡ್ಕೊಂಡು ತೊಗೊಂಡೋಗ್ರಿ. ಯಾವುದೇ ಅಭ್ಯಂತರ ಇಲ್ದ ನೀವು ಇಲ್ಲೆಲ್ಲ ಟ್ರಯಲ್ ಇರ್ತಾವೆ, ಟ್ರಯಲ್ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮತ್ತು ಸ್ಟಿಲ್ ಇಂಜಿನ್ ಬೇಕಂತಂದರೆ ಸ್ಟಿಲ್ಲು 2 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಇರುತ್ತದೆ. ಆ್ಯಕ್ಚುಲಿ ಸ್ಟಿಲ್ ಇಂಜಿನ್ ಬೇಕಂತಂದರೆ ಸ್ಟಿಲ್ ಇಂಜಿನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸ್ಟಿಲ್ ಇಂಜಿನ್ ಹಾಕಿಕೊಡ್ರಿ ಸರ್ ಅಂತಂದರೆ ಸ್ಟಿಲ್ ಇಂಜಿನ್ ಕೂಡ ಹಾಕಿಕೊಡ್ತೀವಿ. 6.5 HP ಇದು ಚೆನ್ನಾಗಿದೆ. ಅದು ಕೂಡ ಇಂಜಿನ್ 2 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಇರುತ್ತೆ. ಬಟ್ ಇದಕ್ಕಿಂತ ರೇಟು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಕೇಳೋದಾದರೆ ನೀವು ನ್ಯಾಪ್ಚೂನ್ ಹಾಕ್ಸ್ಕೊಂಡ್ರೆ ಸಾಕು, ಅಥವಾ 6.5 HP ಹಾಕ್ಸ್ಕೊಂಡ್ರು ಸಾಕು. ಎಡೆಕುಂಟೆ ಹೊಡ್ಲಿಕ್ಕಲ್ಲ, ಇವೆರಡು ಇಂಜಿನೇ ನಡಿತೈತಿ. ಸ್ಟಿಲ್ಲೇ ಹೋಂಡಾ ತೊಗೊಳ್ರಿ ಅಂತ ನಾನು ಹೇಳೋದಿಲ್ಲ. ಬಟ್ ನಿಮಗೆ ಬೇಕಂತಂದರೆ ಹಾಕಿ ಕೊಡ್ತೀವಿ. ರೇಟಲ್ಲಿ ಜಾಸ್ತಿ ಇರುತ್ತೆ, ಅದು ಏನು ತೊಂದರೆ ಇಲ್ಲ. ಮತ್ತು ಇಷ್ಟೇ, ಏನಿಲ್ಲ. ನಿಮಗೆಲ್ಲೆಲ್ಲ ಅಡ್ಜಸ್ಟ್ಮೆಂಟಿಂಗ್ ಇರ್ತೈತಿ, ಕಡ್ದು ಬಡ್ದು ಟಾಪ್ಲಿಂಗ್ ಕಾಣ್ಬೋದು. ಮತ್ತು ಚೈನ್ ಎಲ್ಲ ಫುಲ್ ಹೆವಿ ಗೇಜ್ ಇರ್ತೈತಿ. ವಿತ್ 6 ಇಂಚ್ ವೀಲ್ ಕೂಡ ಹೆವಿ ಇರ್ತೈತಿ. ನಿಮಗೆ 2-3 ವರ್ಷ ತನಕ ಏನು ಆಗೋದಿಲ್ಲ. ಒನ್ ಟೈಮ್ ಮತ್ತೆ ಸೌದ ಮೇಲೆ ಹಾಕ್ಕೊಂಡ್ರೆ ಮತ್ತೆ 2 ವರ್ಷ ಬರ್ತೈತಿ. ನಮ್ಮದು ಎಡೆಕುಂಟೆಗೆ ಫೇಮಸ್, ಯಾಕಂತಂದರೆ ನಾವು ದಿಂಡಿನ ಸಿಸ್ಟಮ್ ಕುಂಟೆ ಮಾಡಿದ್ದೀವಿ. ಸೊ ಹಂಗಾಗಿ ರೈತರೆಲ್ಲ ನಮ್ಮ ಕಡೆ ಒಲವು, ಅಂದರೆ ನಮ್ಮ ಕಡೆ ಬರೋಕ್ಕೆ ಕಾರಣ. ಮತ್ತು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿರಿ. ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ ನಿಮಗೆ, ಏನೇನು ರೇಟು, ಏನೇನು ಅಟ್ಯಾಚ್ಮೆಂಟ್ ಬರುತ್ತೆ, ಓಕೆನಾ, ಯಾವ್ಯಾವ HP ಇಂಜಿನ್ ಇದಾವೆ, ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ. ಕಾಂಟ್ಯಾಕ್ಟ್ ಮಾಡಿರಿ. ಇವಾಗ ಸೀಸನ್ ಸ್ಟಾರ್ಟ್ ಆಯಿತು, ಇನ್ನು ಒಂದು 15-20 ದಿವಸ ಮಳೆಗೆ, ಭೂಮಿಗೆ ಮಳೆ ಬಿತ್ತಂದರೆ ರೈತರು ಬೀಜ ಬಿತ್ತಿದರೆ ಸೀಸನ್ ಸ್ಟಾಕ್ ಅವೈಲೇಬಲ್ ಐತಿ. ನಿಮ್ಗೆ ಹೀಗೆ ಬೇಕಂತಂದರೆ ತೊಗೊಂಡೋಗಿ ಇಟ್ಕೊಂಬಿಡ್ರಿ. ಆಮೇಲೆ ಸಿಕ್ಕಿಲ್ಲ ಅಂತ ಅಂದ್ಕೋಬೇಡ್ರಿ, ಓಕೆನಾ. ಇವಾಗ ಸ್ಟಾಕ್ ಐತಿ, ಸ್ಟಾಕ್ ಅವೈಲೇಬಲ್ ಐತಿ, ಬಂದು ತೊಗೊಂಡು ಇಟ್ಕೊಂಬಿಟ್ರೆ ಬೆಸ್ಟ್. ಯಾಕಂತಂದರೆ ನಿಮ್ಮದು ಬೆಳೆ ಹೊಡ್ಲಿಕ್ಕೆ ಬಂದಾಗ, ಉಳುಮೆ ಮಾಡ್ಲಿಕ್ಕೆ ಬಂದಾಗ ಆರಾಮಾಗಿ ನೀವು ಹೊಡಿಬೋದು. ಅರ್ಜೆಂಟು ಎಮರ್ಜೆನ್ಸಿ ಅಂತ ಬಂದಾಗ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಾರ್ದು ಅವಸರ ಮಷಿನ್ ಒಯ್ಯಬಾರ್ದು ಅನ್ನೋ ಇಂಟೆನ್ಷನಿಂದ ನೀವು ಈಗ ಆರಾಮಾಗಿ ಬನ್ನಿ. ಇನ್ನೊಂದು 15-20 ದಿವಸ ಸೀಸನ್ ಇದೆ. ಆರಾಮಾಗಿ ಬಂದು ಟ್ರಯಲ್ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮಷಿನ್ ತೊಗೊಂಡು ಹೋಗ್ರಿ. ಹಂಗಾರೆ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತೆ ಅದರಿಂದ. ಅಂದರೆ ಎಲ್ಲ ತಿಳ್ಕೊಳ್ತೀರಿ. ಅವಸರ ಬೇಕಾದಾಗ ಬಂದರೆ ಅದು ಸಜ್ಜು ಅನ್ಸೋದಿಲ್ಲ. ಹಾಗಾಗಿ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಸಜ್ಜು ಅನ್ಸೋದಿಲ್ಲ. ನಿಮ್ಗೆ ದಡಗನ ಬೇಕಾತಪ್ಪ ಬಂದರೆ ಅರ್ಧಂಬರ್ಧ ತಿಳ್ಕೊಂಡು ಒಳ್ಳೆದು, ಮತ್ತು ಅದು ನಮ್ಗೆ ಇಷ್ಟ ಆಗಿಲ್ಲರಿ ಹಂಗೆ ಹಿಂಗೆ ಅನ್ಬಾರ್ದು. ಬರ್ರಿ, ಇವಾಗ ಫುಲ್ಲು ಸ್ಟಾಕ್ ಐತಿ. ಮತ್ತು ಸೀಸನ್ ಬಂತಂದ್ರೆ ಸ್ಟಾಕ್ ಖಾಲಿ ಆಗೋ ಚಾನ್ಸಸ್ ಸಹ ಇರ್ತೈತಿ. ಸೊ ಆ ಇಂಟೆನ್ಷನಿಂದ ಬಂದು ಟ್ರೈಲು ಡೆಮೋ ನೋಡಿಕೊಂಡು ನಿಮಗೆ ಮಷಿನ್ ಖಂಡಿತ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆಗುತ್ತಂತೇಳಿ ನಾವು ಎಲ್ಲ ಡೆವಲಪ್ ಮಾಡಿರೋದು, ಓಕೆನಾ. ನಮ್ಮದು ಲೊಕೇಶನ್ ಬಂದು ಅಗ್ರೋ ಇಂಡಸ್ಟ್ರೀಸ್, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ ಅನ್ನೋ ಒಂದು ವಿಲೇಜ್. ನಿಮಗೆ ಬಿಜಾಪುರ ಬೆಂಗಳೂರು ಹೈವೇ ಬರುತ್ತಲ್ಲ, ಹೈವೇದಲ್ಲೇ ನಾವು ಲೊಕೇಟ್ ಆಗಿದ್ದೀವಿ. ಆಟೋಮೆಟಿಕ್ ನಮ್ಮದು ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಹಾಕಿದರೆ ಸಾಕು, ಲೊಕೇಶನ್ನು ನಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ ನಿಮಗೆ. ನಮ್ಮದು ಪ್ರೈಸ್ ಲಿಸ್ಟ್ ಏನೇನಿದೆ, ಮತ್ತು ನಮ್ದು ಯಾವ್ಯಾವ ಚಾನಲಲ್ಲಿ ನಾವು ಇದ್ದೀವಿ. ಫೇಸ್ಬುಕ್ ಇಲ್ಲಿ ನೋಡಿ ನಿಮಗೆ ಕಾಣ್ತಿರ್ಬೋದು, ಅಲ್ಲಿ ಹೈವೇ ಇದೆಯಲ್ಲ, ಹೈವೇದಲ್ಲಿ ನಾವು ಲೊಕೇಟ್ ಆಗಿದ್ದೀವಿ. ನಿಮಗೆಲ್ಲ ಫೀಲ್ಡ್ ಇರುತ್ತೆ, ಫೀಲ್ಡ್ ವರ್ಕ್ ಮಾಡ್ಕೊಂಡು ಸಹ ತೊಗೊಂಡೋಗ್ಬೋದು. ಪ್ರಾಕ್ಟಿಕಲ್ಲಾಗಿ ನೀವು ಇಲ್ಲೇ ಚೆಕ್ ಮಾಡಿ ನಿಮಗೆ ಮಷಿನ್ನು ಇಷ್ಟ ಆಯ್ತಂದರೆ ತೊಗೊಂಡೋಗ್ಬೋದು. ಆ ಥರ ಇರುತ್ತೆ ನಮ್ಮದು ಸಿಸ್ಟಮ್ಮು. ಓಕೆ, ಇಷ್ಟು ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಬೇಕಿದ್ರೆ ಆಗ್ರೋ ಇಂಡಸ್ಟ್ರಿಗೆ ಭೇಟಿ ಕೊಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿರಿ. ಬುಕ್ ಮಾಡ್ಕೊಂಡ್ರೆ VRL ಥ್ರೂ ಆಲ್ ಓವರ್ ಕರ್ನಾಟಕ, ಇಂಡಿಯಾ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ. ಯಾವುದೇ ತೊಂದರೆ ಇಲ್ಲ. ನಾವು ಕನ್ನಡಿಗರೇ, ಟ್ರಸ್ಟ್ ಮಾಡಿ ಆಲ್ ಓವರ್ ಕರ್ನಾಟಕ ಮಾತ್ರ ಕಳಿಸ್ತಾ ಇದ್ದೀವಿ. ಏನೂ ತೊಂದರೆ ಇಲ್ಲ. ಬೇಕಿತ್ತಂದ್ರೆ ನಮ್ಮದು ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ, ನೀವು ನೋಡ್ಕೊಳ್ರಿ. ಈ ಥರ ಮಷಿನ್ ಎಲ್ಲಿ ಸಿಗಲ್ಲ, ನಿಮಗೆ ಸಿಗ್ತವೆ,
ಬಟ್ ನಮ್ಮ ಥರ ಅಟ್ಯಾಚ್ಮೆಂಟ್ ಇರೋದು ಎಲ್ಲಿ ಸಿಗೋಲ್ಲ. ಸೊ ಕಡ್ದು ಬಳ್ದು ಸಿಸ್ಟಮು, ದಿಂಡಿನ ಸಿಸ್ಟಮು ವಿತ್ ಚೆನ್ನಾಗಿರೋ ಬ್ರ್ಯಾಂಡ್ ಇಂಜಿನ್ನು ವಿತ್ ವಾರಂಟಿ, ನಮ್ಮದೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಗ್ಯಾರಂಟಿ ಎಲ್ಲದೂ ಕೊಡ್ತಾಯಿದ್ದೀವಿ. ಓಕೆನಾ. ನಾವೇನು ಇದನ್ನು ತರಿಸಿ ಮಾರೋದಲ್ಲ, ನಾವೇ ರೆಡಿ ಮಾಡೋದು. ಇದು ಆ್ಯಕ್ಚುಲಿ ಸಿಂಗಲ್ ವೀಲ್ ಪವರ್ ವೀಡರ್, ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಅವರ್ ಪ್ರಾಡಕ್ಟ್. ನಾವೇ ಮ್ಯಾನುಫ್ಯಾಕ್ಚರರ್. ನಿಮಗೆ ಡಿಸ್ಟ್ರಿಬ್ಯೂಷನ್ ಬೇಕಂತಂದ್ರು ಡಿಸ್ಟ್ರಿಬ್ಯೂಟ್ರ್ ಯಾರು ನೋಡ್ತಾ ಇದ್ದರೆ ಡಿಸ್ಟ್ರಿಬ್ಯೂಷನ್ ಕೂಡ ಕೊಡ್ತೀವಿ. ಈ ಮಷಿನಿಂದು ಭಾಳ ಬೇಡಿಕೆ ಇದೆ. ಯಾಕಂತಂದರೆ ಎಡೆ ಕುಂಟೆ ಹೊಡಲಿಕ್ಕೆ ಭಾಳ ಸಮಸ್ಯೆ ಇದೆ ರೈತರಿಗೆ. ಹಂಗಾಗಿ ನಾವು ಈ ಥರ ಮಷಿನ್ನ ಡೆವಲಪ್ ಮಾಡಿರೋದು. ಸೊ ಆ ಇಂಟೆನ್ಷನಿಂದ ನಿಮ್ಗೇನಾದರೂ ಡಿಸ್ಟ್ರಿಬ್ಯೂಷನ್ ಬೇಕಂದ್ರೂ ಸಹ ಈ ಮಷಿನಿಂದ ಕೊಡ್ತೀವಿ. ನಮ್ಮ ಕಡೆ ಇನ್ನೂ ಬೇರೆ ಬೇರೆ ಥರದ ಮಷಿನ್ ಕೂಡ ಅವೈಲೇಬಲ್ ಅದಾವೆ. ಎಲ್ಲದೂ ಒಂದೊಂದೇ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನೋಡಿ ನಿಮ್ಗೆ ಯಾವುದಾದ್ರೂ ಮಷಿನ್ ಉಪಯುಕ್ತ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಓಕೆನಾ. ಆದಷ್ಟು ಎಲ್ಲ ರೈತ ಬಾಂಧವರಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ. ಈ ಥರ ಪವರ್ ವೀಡರ್ಸ್ ಎಲ್ಲರಿಗೂ ಸಿಗಲಿ. ಓಕೆ, ಧನ್ಯವಾದಗಳು.